ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಕೋರ್ಸ್ಗಳಿಗೆ ಸೀಟನ್ನು ಹಂಚಿಕೆ ಮಾಡುತ್ತಾ ಬಂದಿದೆ ಪ್ರತಿ ವರ್ಷ. ತಮಗೆ ಗೊತ್ತಿರುವಂತೆ 2025ರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿರುವಂತೆ 16 ಮತ್ತು 17ನೇ ತಾರೀಕು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಿಗದಿಯಾಗಿದೆ. ತಾವೆಲ್ಲರೂ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ಈಗಾಗಲೇ ನಾವು ಪರೀಕ್ಷೆ ಬರೀಲಿಕ್ಕೆ ಹಾಲ್ ಟಿಕೆಟನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ತಮಗೆಲ್ಲ ವಿನಂತಿ ಮಾಡಿಕೊಂಡಿದ್ವಿ. ಇನ್ನು 20,000ದಷ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ನಮ್ಮ ಮಾಹಿತಿ ಇದೆ. ನನ್ನ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನು ಮಾಡ್ತೀನಿ ಅಂತಂದರೆ, ಈಗಾಗಲೇ PUC ರಿಸಲ್ಟ್ ಬಂದಿರೋ ಹಿನ್ನೆಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು, ಇಲ್ಲ ಒಂದೆರಡು ಸಬ್ಜೆಕ್ಟು ಹೋಗಿರ್ಬೋದು. ತಾವು ಸ್ವಲ್ಪ ಬೇಜಾರಾಗಿ ಯಾಕೆ CET ಪರೀಕ್ಷೆ ಬರೀಬೇಕು ಅಂತೇಳಿ ಸ್ವಲ್ಪ ಮನಸ್ಥಿತಿ ಬಂದಿರ್ಬೋದು. ನಿಮಗೆ ನಾನು ವಿಶೇಷವಾದ ವಿನಂತಿ ಪ್ರಾಧಿಕಾರದ ವತಿಯಿಂದ ಮಾಡುವಂಥದ್ದು, ತಮಗೆಲ್ಲರಿಗೂ ಗೊತ್ತು, ಕಳೆದ ವರ್ಷ ಸಹ ಪದವಿ ಪೂರ್ವ ಶಿಕ್ಷಣ ಇಲಾಖೆ 3 ಪರೀಕ್ಷೆಗಳನ್ನು ನಡೆಸಿತ್ತು. ನಾವು ಮೊದಲ ರ್ಯಾಂಕನ್ನು ಕೊಡುವಂಥ ಸಂದರ್ಭದಲ್ಲೇ 2 ಪರೀಕ್ಷೆಯಲ್ಲಿ ಗಳಿಸಿದಂತಹ ಅಂಕಗಳನ್ನು ತಗೊಂಡು ನಾವು ರ್ಯಾಂಕನ್ನು ಕೊಟ್ಟಿದ್ವಿ. ನಂತರ 2 ರೌಂಡ್ ಆದ ನಂತರ 3ನೇ ಪರೀಕ್ಷೆಯನ್ನು ನಡೆಸಿ ಅವರು ರಿಸಲ್ಟ್ ಕೊಟ್ಟರು. ಆ ರಿಸಲ್ಟನ್ನು ತಗೊಂಡು ನಾವು ರ್ಯಾಂಕನ್ನು ಸ್ಪಾಟ್ ರ್ಯಾಂಕನ್ನು ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಸಹ ನಾವು ಸೀಟನ್ನು ಅಲಾಟ್ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಒಂದು ತಿಳ್ಕೊಳ್ಳಿ, ಕಳೆದ ವರ್ಷ ಸುಮಾರು 16,000ದಷ್ಟು ಇಂಜಿನಿಯರಿಂಗ್ ಸೀಟ್ಗಳು ಅಂದರೆ ಸರ್ಕಾರಿ ಕೋಟದ ಸೀಟ್ಗಳೇ ಅಲಾಟ್ ಆಗಲಿಲ್ಲ. ಅಂದರೆ ಅಷ್ಟು ಸೀಟ್ಗಳು ಇನ್ನೂ ಇತ್ತು. ನರ್ಸಿಂಗಿಗೆ ಸಂಬಂಧಪಟ್ಟಂತೆ ಸಹ ಸಾಕಷ್ಟು ಸೀಟ್ಗಳು ಉಳಿತು. ಹಾಗಾಗಿ ಫಸ್ಟು ರಿಸಲ್ಟ್ ಬಂದು ಪಾಸಾಗಿರೋರೆಲ್ಲ ಸೀಟ್ ತಗೊಂಡ್ಬಿಡ್ತಾರೆ, ನಮಗೇನು ಅಂತ ಸೀಟ್ ಸಿಕ್ಕಲಿಕ್ಕಿಲ್ಲ, ಆ ಥರದ್ದು ಭಾವನೆ ಬೇಡ. ದಯಮಾಡಿ ತಾವು ನೆಕ್ಸ್ಟು 2ನೇ ಎಕ್ಸಾಮ್ ಬರ್ತಾ ಇದೆ, ಮತ್ತು 3ನೇ ಎಕ್ಸಾಮ್ ಸಹ PU ಬೋರ್ಡ್ ಅವ್ರು ಮಾಡ್ತಾರೆ. ಇದೆಲ್ಲದನ್ನು ನಾವು ನಿಮಗೆ ಭವಿಷ್ಯದಲ್ಲಿ ರ್ಯಾಂಕ್ ಕೊಟ್ಟು ನಿಮಗೆ ಸೀಟನ್ನು ಹಂಚಿಕೆ ಮಾಡಬೇಕು ಅಂತಂದರೆ ನೀವು ನಮ್ಮ CET ಎಕ್ಸಾಮನ್ನು ಬರೆದಿರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲ ಪೋಷಕರಿಗೆ ವಿನಂತಿ, ಮಕ್ಕಳಿಗೆ ತಾವು ಸ್ಫೂರ್ತಿಯನ್ನು ತುಂಬಬೇಕು. ಯಾರು PUನಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದೆರಡು ಸಬ್ಜೆಕ್ಟ್ ಫೇಲ್ ಆಗಿತ್ತು, ಇಲ್ಲ ಮಾರ್ಕ್ಸ್ ಕಡಿಮೆ ಬಂದಿತ್ತು ಅಂತಂದರೆ ಅವರು ನಿರಾಶರಾಗುವಂಥ ಅಗತ್ಯ ಇಲ್ಲ. ಸರ್ಕಾರ ಈ ಹಿನ್ನೆಲೆಯಲ್ಲೇ 3 ಪರೀಕ್ಷೆಗಳನ್ನ ಇಲಾಖೆಯಿಂದ ನಡೆಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಹಾಗಾಗಿ ತಾವು ದಯಮಾಡಿ CET ಪರೀಕ್ಷೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡು 16 ಮತ್ತು 17ನೇ ತಾರೀಕು ತಾವು ಪರೀಕ್ಷೆ ಬರೀಬೇಕು. ಫೇಲ್ ಆಗಿದ್ದರೆ ಸಹ PUC, ನಂತರ PUCನಲ್ಲಿ ನೀವು ಇನ್ನೆರಡು ಪರೀಕ್ಷೆನಲ್ಲಿ ಪಾಸಾಗಿ ನಮಗೆ PU ಬೋರ್ಡ್ ಅವರು ಡೇಟಾ ಕೊಡ್ತಾರೆ. ಅದರ ಆಧಾರದ ಮೇಲೆ ನಿಮಗೆ ರ್ಯಾಂಕನ್ನು ಕೊಟ್ಟು ನಾವು ಸೀಟ್ ಹಂಚಿಕೆಯನ್ನು ಮಾಡ್ತೀವಿ. ಕಳೆದ ವರ್ಷದ್ದು ತಾವು ನಮ್ಮ ವೆಬ್ಸೈಟಲ್ಲಿ ನೋಡ್ಬೋದು, ಸಾಕಷ್ಟು ಸೀಟ್ಗಳು ಲಭ್ಯ ಇತ್ತು. ಹಾಗಾಗಿ ಈ ವರ್ಷವೂ ಅದಕ್ಕಿಂತ ಒಂದು 10% ಜಾಸ್ತಿನೇ ಸೀಟ್ ಬರುತ್ತೆ ಹೊರತು ಕಡಿಮೆ ಅಂತೂ ಆಗಲಿಕ್ಕಿಲ್ಲ ಎಲ್ಲ ಕೋರ್ಸ್ಗಳಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎಲ್ಲರೂ ಬರೀಬೇಕು ಅಂತ ನಾನು ಪ್ರಾಧಿಕಾರದ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ತೀನಿ.